ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ಮೋಟೋ ಲಾಗ್ಗೆ. ಈ ಲಾಗಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನ ಹೊಸ ಸ್ಕೂಟರ್ TVS Ntorq 125 ನ ಫಸ್ಟ್ ಇಂಪ್ರೆಷನ್ನು. ಸೊ ನಾನು ಈ ಗಾಡಿನ ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ, ಏನಕ್ಕೆ ತೊಗೊಂಡೆ ಅಂತ ಅಂದ್ಬಿಟ್ಟು ಜಸ್ಟ್ ಫಸ್ಟ್ ಇಂಪ್ರೆಷನ್ನು. ಆಲ್ರೆಡಿ 1 ಮಂತ್ ಆಯಿತು. ಸೊ 125 ಕಿಲೋಮೀಟರ್ಸು ಅರೌಂಡ್ 120 ಓಡಿರ್ಬೋದು. ಸೊ ಬನ್ನಿ ಶುರು ಮಾಡುವ ನಮ್ಮ ಈ ಹೊಸ ವಿಡಿಯೋನ. ಜೈ ಆಂಜನೇಯ. ಇವತ್ತು ಬೆಳಿಗ್ಗೆನೇ ಎದ್ಬಿಟ್ಟು ಒಂಚೂರು ಲಾಂಗ್ ಟ್ರಿಪ್ ಹೋಗೋಣ, ಲಾಂಗ್ ಡ್ರೈವ್ ಹೋಗೋಣ, 100-150 ಕಿಲೋಮೀಟ್ರ್ ಹೋಗೋಣ ಅಂತ ಅಂದ್ಕೊಂಡೆ. ಮಳೆ ಹಾಳಾಗೋಯ್ತು. ಹೊಸ ಗಾಡಿ ಅಂತ ಅಂದಮೇಲೆ ಏನು ಮೈನಸ್ ಅಂತ ಏನೂ ಗೊತ್ತಾಗಲ್ಲ. ಸೊ ಹೋಗ್ತಾ ಅಷ್ಟೇ. ಫಸ್ಟು ಇಂಪ್ರೆಷನಲ್ಲಿ ಏನು ಅಂತ ಅಂದರೆ ಪಿಕಪ್ಪು ಚೆನ್ನಾಗಿದೆ ಗುರು. ಪಿಕಪ್ಪು, ಸ್ಪೀಡು ಎಲ್ಲ ಸಕ್ಕತ್ತಾಗಿದೆ. ಬ್ರೇಕಿಂಗು ಚೆನ್ನಾಗಿದೆ, ಕಾಂಬೋ ಬ್ರೇಕಿಂಗು. ನಾನು ಗಾಡಿ ಸೆಲೆಕ್ಟ್ ಮಾಡಿರೋದು ಎಂಟಾರ್ಕಲ್ಲಿ ಬೇಸ್ ಮಾಡಲ್ಲು. ಸೊ ಬೇಸ್ ಮಾಡಲ್ಲು ಸ್ಟಾರ್ಟಿಂಗ್ ಆಗೋದು ಬಂದು 1:16 ಸ್ಟಾರ್ಟ್ ಆಗಿ ನಿಮಗೆ 1:42 ಸಮಥಿಂಗ್ ಇದೆ. ಟೋಟಲ್ಲು 5 ವರ್ಷನ್ಗಳಿದೆ ಬೇಸ್ ಮಾಡಲು. ನೆಕ್ಸ್ಟು ರೇಸ್ ಎಡಿಷನ್ನು, ಸೂಪರ್ ಸ್ಕ್ವಾಡ್ ಎಡಿಷನ್ನು, ರೇಸ್ XP ಮತ್ತು ರೇಸ್ ಟಾಪ್ ವರ್ಷನ್ ಬಂದು ರೇಸ್ XT ಅಂತ ಅಂದ್ಬಿಟ್ಟು. ಸೊ ಅದು 1,42,000ವರೆಗೂ ಇದೆ. ಬೇಸ್ ಮಾಡಲು ಎಂತಕ್ಕೆ ಸೆಲೆಕ್ಟ್ ಮಾಡಿದೆ ಅಂತ ಅಂದರೆ, ಸೊ ನಾನು ಟಾಪ್ ಮಾಡಲ್ ತೊಗೊಂಡು ನನಗೇನು ರೇಸು ಪರ್ಫಾರ್ಮೆನ್ಸು ಅದೆಲ್ಲ ಬೇಕಾಗಿಲ್ಲ. ನನಗೆ ಪರ್ಫಾರ್ಮೆನ್ಸ್ಗೆ ಅಂತ ಅಂದ್ಬಿಟ್ಟೇ ಬೇರೆ ಗಾಡಿ ಇದೆ. ನಾನು ಇದನ್ನ ತಗೊಂಡಿದ್ದು ಎಂತಕ್ಕೆ ಅಂತ ಅಂದ್ರೆ, 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಕೊಂಡ್ ಬಂದಿದ್ದು. ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದ್ರೆ ನಿನ್ನ ಗಾಡೀಲಿ ಕುತ್ಕೊಳ್ಳೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬೈತಾ ಇರ್ತಾರೆ ಮನೇಲಿ. ಸೊ ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು, ಹಾಗೆ ನಮ್ಮ ಅಮ್ಮಂದು ಗಾಡಿ ಕೂಡ ಸ್ವಲ್ಪ ತಲೆನೋವು ಕೊಡ್ತಾಯಿತ್ತು. ಸ್ವಲ್ಪ ಇರಲಿ ಫ್ಯಾಮಿಲಿಗಳ ಜೊತೆ ಓಡಾಡೋಕ್ಕೆ ಅಂತ ಅಂದ್ಬಿಟ್ಟು ಈ ಗಾಡಿನ ಸೆಲೆಕ್ಟ್ ಮಾಡಿಕೊಂಡೆ. ಇದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಷನಿಗೆ ಬಂತು ಅಂತ ಅಂದರೆ 111 kg ಇದೆ ಮತ್ತು 5.8 ಲೀಟರು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಸೊ ಅದ್ರ ಜೊತೆಗೆ ಇಂಜಿನ್ ಬಂದ್ಬಿಟ್ಟು 124.8 cc ಇಂಜಿನ್ನು. ಸೊ ಇದರಲ್ಲಿ ಬಂದು 9.25 bhp ಪವರ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು 10.5 Nm ಟಾರ್ಕು. ಸೊ ಅರೌಂಡು 42 ಅಂತ ಹೇಳ್ತಾರೆ, 42 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ. ಆರ್ ಯು ಕಾಮಿಡಿ ಮೀ? 35-40 ಅಂತ ಅನ್ಕೊಳ್ರಿ. ಮೊದಲನೇ ಹೇಳ್ದಾಗೆ ಇದೇನು ರಿವ್ಯೂ ಅಲ್ಲ, ಫಸ್ಟ್ ಇಂಪ್ರೆಷನ್ನು. ಮತ್ತು ನಾನು ಈ ಗಾಡಿ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಬೇರೆ ಗಾಡಿಗಳ ಮಧ್ಯೆ ಅಂತ ಅಂದ್ಬಿಟ್ಟು ತಿಳಿಸೋದಕ್ಕೆ ಮಾತ್ರ. ಸೊ ತುಂಬ ಚೆನ್ನಾಗಿರೋ ಗಾಡಿಗಳಿದೆ ಗುರು. ಇದಕ್ಕಿಂತ ಆ್ಯಕ್ಟಿವ್ ಹೊಂಡಾ ಮೈಲೇಜು ಎಲ್ಲ ಸಕ್ಕತ್ತಾಗೈತೆ, ನೋಡೋದಕ್ಕೂ ಚೆನ್ನಾಗೈತೆ. ಮತ್ತು TVS ಜುಪಿಟರೂ ಇತ್ತು, ಜುಪಿಟರನ್ನು ತೊಗೋಬೋದಾಗಿತ್ತು. ನನಗೆ ಎಂಟಾರ್ಕ್ ಇಷ್ಟ ಇತ್ತು, ಎಂಟಾರ್ಕು ಅಂತ ಅಂದ್ಬಿಟ್ಟು. ಸೊ ಬಟ್ ಮನೇಲಿ ಬೇಡ ಅಂತ ಅಂತಾರೆ ಅಂದ್ಬಿಟ್ಟು ಜುಪಿಟರ್ ಇರಲಿ ಓಕೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ದೆ. ಬಟ್ ಆಮೇಲೆ ಮನೆಯಲ್ಲೇ ಈ ಗಾಡಿನೂ ಚೆನ್ನಾಗೈತೆ, ದೊಡ್ಡ ಗಾಡಿ ಇದನ್ನೇ ನೋಡ್ಕೊಂಬ ಅಂತ ಹೇಳಿದ್ರು. ಸೊ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂದಂಗೆ. ಮತ್ತು ಇನ್ನೊಂದು ಬೇರೆ ಗಾಡಿಗಳಲ್ಲಿ ಏನು ಅಂತ ಅಂದರೆ, ಒಂದು ಡಿಸೈನ್ ಚೆನ್ನಾಗಿದ್ರೆ ಪರ್ಫಾರ್ಮೆನ್ಸ್ ಇರಲ್ಲ. ಚೆನ್ನಾಗೈತೆ ಅಂತ ಅಂದರೆ ಡಿಸೈನ್ ಚೆನ್ನಾಗಿರಲ್ಲ, ಆ ಥರ ಇದೆ ಅಂತ ಅಂದ್ಬಿಟ್ಟು ಆ ಥರ ಇದೆ. ಬಟ್ ಎಂಟಾರ್ಕ್ ಏನು ಅಂತ ಅಂದರೆ, ಇವಾಗ ಇರೋ ಪ್ರೆಸೆಂಟು ವೆಹಿಕಲ್ಸ್ಗಳಲ್ಲಿ ಸೊ ಮಾಡ್ರನ್ನಾಗಿ ಮತ್ತು ಫುಲ್ಲು ಸ್ಪೆಸಿಫಿಕೇಷನ್ ವೈಸರ್ ಆಗಲಿ, ಟೆಕ್ನಿಕಲ್ ವೈಸರ್ ಆಗಲಿ, ಸೊ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಅದರಿಂದ 1.2 ಪಾಯಿಂಟು ಇದರಲ್ಲಿ ಜಾಸ್ತಿನೇ ಬರ್ತಾಯಿದೆ. ಸೊ ಅದಕ್ಕೆ ನಾನು ಎಂಟಾರ್ಕ್ನ ಸೆಲೆಕ್ಟ್ ಮಾಡಿದ್ದು. ಸೊ ಗಾಡಿ ನಾನು ಓಡಿಸ್ತಾ ಇದ್ದೀನಲ್ಲ, ಬೈಕ್ ಓಡಿಸೋದಕ್ಕಿಂತ ಸ್ಕೂಟರಲ್ಲೇ ಸ್ವಲ್ಪ ಕಂಫರ್ಟು ಎಲ್ಲ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಹಾಗೆ ಇದರಲ್ಲಿ ಬೇರೆ ಗಾಡಿಗಳಲ್ಲಿ ಸ್ವಲ್ಪ ಇದು ಏನು ಅಂತ ಅಂದರೆ ಸ್ಮೂತ್ನೆಸ್ಸು, ಸೊ ಅದು ಸೌಂಡು ಒಂಥರ ಆ ಥರ. ಇದು ಒಂದು ಸ್ವಲ್ಪ ಅದೇ ತುಂಬ ಸ್ಲೋ ಆಗೋದ್ರೆ ಒಂಥರ ವೈಬ್ರೇಷನ್ಸು, ಜಾಸ್ತಿ ಸ್ಪೀಡಲ್ಲಿ ಹೋದರೆ ಅದರಲ್ಲೂ ಒಂದು ಸ್ವಲ್ಪ ವೈಬ್ರೇಷನ್ಸ್ ಇದೆ. ಬಟ್ ಅದೇ ಮೀಡಿಯಮಲ್ಲಿ ಹೋದರೆ
ಅಷ್ಟೊಂದು ನಿಮಗೆ ವೈಬ್ರೇಷನ್ನು ಫೀಲ್ ಆಗಲ್ಲ. ಮತ್ತು ನಿಮಗೆ ಸೌಂಡು ಕೂಡ ಒಂಥರ ಟಿ ವಿ ಎಸ್ ಗಾಡಿಗಳಲ್ಲಿ ಹೆಂಗೆ ಅಂತ ಅಂದರೆ ಒಂದು ಸ್ವಲ್ಪ ಬೇಸ್ ಇರುತ್ತೆ. ಸೊ ಅಪಾಚಿ ಸೆಗ್ಮೆಂಟ್ಗಳಲ್ಲಿ ಯಾವ ಥರ ಬೇಸ್ ಬರ್ತಾರೆ, ಇದರಲ್ಲಿ ಸ್ವಲ್ಪ ಅದರಷ್ಟು ಬೇಸ್ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಬೇಸ್ನೆಸ್ಸು ಸೌಂಡಲ್ಲಿ ಇದೆ. ಟಿ ವಿ ಎಸ್ ಅವರು ಮೊದಲು ಎಂಟಾರ್ ಗಾಡೀಲಿ ರ್ಯಾಲಿ ರೇಸು ಆ ಥರ ಮಾಡಿ ಆಮೇಲೆ ಸ್ಟ್ರೀಟ್ಗೆ ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾರೆ. ಎಲ್ಲ ಟಿ ವಿ ಎಸ್ ಅವರು ಎಲ್ಲರನ್ನೂ ರೇಸರ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೋ ರೇಸರು, ಸ್ಟ್ರೀಟ್ ಮೋಡು, ರೇಸ್ ಮೋಡು ಅಂತೆಲ್ಲ ಬಿಟ್ಟಿದ್ದಾರೆ ಎಂಟಾರ್ಗಲ್ಲಿ. ರೈಡಿಂಗ್ ಪೊಸಿಷನ್ನು ಮತ್ತು ಸೀಟ್ ಕಂಫರ್ಟು ಪರವಾಗಿಲ್ಲ. ಸೊ ಬೆಸ್ಟು ಅಂತ ಅಲ್ಲ, ಪರವಾಗಿಲ್ಲ. ಮತ್ತು ಬೂಟ್ ಸ್ಪೇಸಿಗೆ ಬಂತು ಅಂತ ಅಂದರೆ ಬೇರೆ ಗಾಡಿಗಳಿಗಿಂತ ಸ್ವಲ್ಪ ಕಮ್ಮಿನೇ ಇದೆ. ನಾರ್ಮಲ್ಲು ಒಂದು ಫುಲ್ ಫೇಸ್ ಹೆಲ್ಮೆಟೆಲ್ಲ ಇಡ್ಸಲ್ಲ. ಸೊ ಹಾಫ್ ಹೆಲ್ಮೆಟು ಅದೊಂದು ಸ್ವಲ್ಪ ಮೈನಸ್ ಪಾಯಿಂಟು ಅಂತ ಅಂದರೆ ಚಾರ್ಜಿಂಗ್ ಪೋರ್ಟು ಕೂಡ ಕೊಟ್ಟಿದ್ದಾರೆ, USB ಚಾರ್ಜಿಂಗ್ ಪೋರ್ಟು ಸೀಟಲ್ಲೇ. ಸೊ ಅದೊಂದು ಪ್ಲಸ್ ಪಾಯಿಂಟು. ನನ್ನ ಪ್ರಕಾರ ಈ ಗಾಡಿ ಒಂದು ಲೈಕ್ ಲುಕ್ ವೈಸ್ ಎಲ್ಲಾರ ಹೋಗಲಿ, ಪರ್ಫಾರ್ಮೆನ್ಸ್ ವೈಸು, ಸ್ಪೆಸಿಫಿಕೇಷನ್ ವೈಸು ಅಲ್ಲಿ ಹೋದರೆ ಸೊ ಒಂದು ಬೆಸ್ಟ್ ಗಾಡಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಈ ಗಾಡಿನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಂಟಾರ್ಕ್ ಓನರ್ಸ್ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ರಿವ್ಯೂ ಏನು ಅಂತ ಅಂದ್ಬಿಟ್ಟು ಗಾಡಿ ನಾನು ಈ ಗಾಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಓಕೆನಾ, ಸೊ ಫ್ಯೂಚರಲ್ಲಿ ರಿಗ್ರೆಟ್ ಏನಾದ್ರು ಮಾಡ್ತೀನಾ, ನಿಮ್ಮ ಅಭಿಪ್ರಾಯ ನೀವು ಯೂಸ್ ಮಾಡ್ತಾ ಇರೋ ಪ್ರಕಾರ ನಿಮಗೆ ಗಾಡಿ ಹೇಗೆ ಅನ್ನಿಸ್ತು, ಲಾಂಗ್ ಟೈಮ್ ಯೂಸೇಜ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಓನರ್ಗಳು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸ್ವಲ್ಪ ಜಾಸ್ತಿ ರೀಚ್ ಆಗಲಿ. ಇಷ್ಟು ವರ್ಷ ಆದರೂ ಏನು ಇಂಪ್ರೂವ್ಮೆಂಟ್ಸ್ ಆಗಿಲ್ಲ. ಸೊ ಯೂಟ್ಯೂಬರ್ ಆಗೋ ಕನಸಾಗೆ ಉಳಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ಆದರೂ ಬಿಡಲ್ಲ ಗುರು, ವಿಡಿಯೋ ಮಾಡ್ತಾನೆ ಇರ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ರೋಡ್ ಗ್ರಿಪ್ಪು ಚೆನ್ನಾಗೈತೆ ಗುರು. ರೋಡ್ ಗ್ರಿಪ್ಪು ಸೂಪರಾಗೈತೆ ಗುರು ರೋಡ್ ಗ್ರಿಪ್ಪು. ಜಾಸ್ತಿ ಎಲ್ಲ ಟೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಎಷ್ಟು ಸಲ ನೋಡಿದ್ರು ಆ ಗೂಸ್ ಬಂಪ್ಸ್ ಮೂಮೆಂಟು ಮಿಸ್ಸೇ ಆಗಲ್ಲ ಗುರು. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ, ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ.